ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮ ತಾಯಿನ ಬೆಂಗಳೂರಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿ ಇಂದು ಅಲಹಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಪ್ರಯಾಣ ಮಾಡ್ತಾ ರೇವಾ ಅನ್ನುವಂಥ ಪ್ರದೇಶನ ತಲುಪಕ್ಕೆ ಇನ್ನೂ ಸರಿಸುಮಾರು 230 ಕಿಲೋಮೀಟರ್ಗಳು ಹಾದು ಹೋಗಬೇಕಾಗಿದೆ. ಹಾಗೆ ನಾನು ಹೆದ್ದಾರಿ ಮುಖಾಂತರ ಹೋಗ್ತಾ ಇರಬೇಕಾದ್ರೆ ಅಕ್ಕಪಕ್ಕದ ಹಳ್ಳಿ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ನಗರ ಆಗಿರ್ಬೋದು, ನಾನು ಗಮನಿಸಿದಂತಹ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಧಾರ್ಮಿಕ ಸಂಕೇತವಾಗಿರುವಂತಹ, ಹಿಂದೂ ಧರ್ಮದ ಸಂಕೇತವಾಗಿರುವಂತಹ ಕೇಸರಿ ಬಾವುಟ ಅದೆಷ್ಟೋ ಅಸಂಖ್ಯಾತ ಮನೆಗಳ ಮೇಲ್ಗಡೆ ಹಾರಾಡ್ತಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೂ ಕೇಸರಿ ಬಾವುಟದ ಮೇಲ್ಗಡೆ ಇರುವಂತಹ ಜೈ ಶ್ರೀರಾಮ್ ಅನ್ನುವಂತಹ ಆ ಅಕ್ಷರಗಳಾಗಿರ್ಬೋದು, ಪದಗಳಾಗಿರ್ಬೋದು, ನಮ್ಮ ಪ್ರಯಾಣನ ಮುಂದುವರ್ಸೋಕ್ಕೆ ತುಂಬ ಪ್ರೇರಣೆ ಆಯಿತು. ಹಾಗೆ ನಾವು ಪ್ರಯಾಣ ಮಾಡ್ತಾ ಚಳಿ ತುಂಬ ಜಾಸ್ತಿ ಆಗಿರುವಂತಹ ಕಾರಣದಿಂದ ಅಮ್ಮಗೆ ನಾನು ಕಂಬಳಿ ಹೊದಿಸ್ಕೊಳ್ಳೋಕ್ಕೆ ಕೊಟ್ಟು ಕಂಬಳಿ ಹೊದಿಸ್ಬಿಟ್ಟು ನಮ್ಮ ಪ್ರಯಾಣನ ನಾನು ಮುಂದುವರಿಸ್ತೀನಿ. ಹಾಗೆ ಮುಂದುವರಿಸ್ತಾ ಹೋಗ್ತಾ ಇರಬೇಕಾದ್ರೆ ಮಧ್ಯಪ್ರದೇಶದ ಹೈವೇ ಪಕ್ಕದಲ್ಲಿರುವಂತಹ ಒಂದು ಅಭಯಾರಣ್ಯ ಕಾಣಸಿಗುತ್ತೆ. ಹಾಗೂ ಅಭಯಾರಣ್ಯದಲ್ಲಿ ನೀರು ತುಂಬಿ ಹರಿತಾ ಇರುವಂತಹ ಸ್ಥಳಗಳಲ್ಲಿ ಇವಾಗ ನೀರು ಹಾಗೂ ಮಳೆ ಕಡಿಮೆ ಆಗಿ ಅಲ್ಲಲ್ಲಿ ನಿಂತಿರುವಂತಹ ಹಳ್ಳ ಕೊಳ್ಳಗಳಲ್ಲಿ ನೀರು ತುಂಬಿಕೊಂಡಿದೆ ಅಷ್ಟು ಮಾತ್ರ ನಾವು ನೋಡ್ಬೋದು ಅಷ್ಟೇ. ಹಾಗೆ ನಮ್ಮ ಪ್ರಯಾಣನ ನಾವು ಇಲ್ಲಿ ಒಂದು 5 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆದು ಹಾಗೆ ನಾವು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಹೋಗ್ತೀವಿ. ಹಾಗೆ ನಾವು ಇದೇ ಹೈವೇ ಮುಖಾಂತರ ನಾವು ರೇವಾ ಪ್ರದೇಶವನ್ನು ತಲುಪೋದಕ್ಕೆ ಪ್ರಯಾಣ ಮಾಡ್ತಾ ಸಂಜೆ ಹೊತ್ತಾಗುತ್ತೆ. ಹಾಗೆ ಸಂಜೆ ಹೊತ್ತಲ್ಲಿ ಚಳಿ ಜಾಸ್ತಿ ಆಗಿದ್ದಿರೋ ಕಾರಣ ನಾವು ಆದಷ್ಟು ಬೇಗ ಕತ್ಲಾಗೋದ್ರ ಒಳಗಡೆ ನಾವು ಒಂದು ಒಳ್ಳೆ ಸುರಕ್ಷಿತ ಜಾಗಕ್ಕೆ ತಲುಪೋಕ್ಕೆ ಹೋಗ್ತಾ